ನೌಕರ ಅವಳಿ ಮಕ್ಕಳ ಬಲಿ ಪಡೆದ ಅಧಿಕಾರಿ. ಮಕ್ಕಳು ಕಳ್ಕೊಂಡಿದ್ದೀನಿ ಸರ್. ಅವ್ರು ಕೊಡ್ತಾರ ಹಿಂಸೆ, ಮೊಬೈಲ್ ಕಸ್ಕೊತಾರ, ನೌಕರಿ ಮಾಡಕ್ ಬಿಡೋದಿಲ್ಲ. ಅವಳಿ ಮಕ್ಕಳು ಬಲಿ ಪಡೆದ ಈ ದುಷ್ಟ. ಆ ಮಹಿಳೆ ಎಫ್ಐಆರ್ ನಲ್ಲಿ ದಾಖಲಿಸಿದ್ದಾದ್ರೂ ಏನು? ಮಾತು ಕೇಳಿದ್ರೆ ಮಾತ್ರ ನೌಕರಿ ಮಾಡ್ತೀಯಾ, ಇಲ್ಲ ಅಂದ್ರೆ ಸಸ್ಪೆಂಡ್ ಆಗ್ತೀಯಾ? ಮುಖ್ಯ ಭದ್ರತಾ ಮತ್ತು ಜಾಗೃತಾ ಅಧಿಕಾರಿ ರಾಜೇಶ್ ಹುದ್ದಾರ್ ಅವರು ನನಗೆ ಸುಮಾರು ವರ್ಷಗಳಿಂದ ಕಿರುಕುಳ ಕೊಟ್ಕೊಂತಾರೆ. ಬಂದು ಡ್ಯೂಟಿ ಮಾಡೋಕ್ಕೂ ಕೂಡ ಬಿಡೋದಿಲ್ಲ. ಯಾಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಲಾಸ್ಟಿಗೆ ಏಕವಚನ ಕರೆಯೋದು, ನನ್ನನ್ನು ಮಾತಾಡ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಇವ್ರು ಯಾಕೆ ನನ್ನ ಏಕವಚನ ಕರೀತಾ ಇದ್ದಾರೆ, ಇವ್ರು ಯಾಕೆ ನನಗೆ ಮಾತಾಡ್ಸ್ತಾರ ಒಬ್ಬರು ಆಫೀಸರ್ ಆಗಿ ಅಂತ ನನಗೆ ಟೆನ್ಷನ್ ಆಗ್ತಿತ್ತೆ. ನೌಕರಿ ಮಾಡ್ಲಿಕ್ಕೂ ಭಯ ಹೋಗ್ತಿತ್ತು ಆ ಟೈಮ್ನಲ್ಲಿ. ಎಫ್ಐಆರ್ ಆದ್ರೂ ಅರೆಸ್ಟ್ ಇಲ್ಲ, ಚಾರ್ಜ್ ಶೀಟ್ ಎಂಡಿಗೆ ಕೊಟ್ಟೇ ಇಲ್ವಂತೆ. ತನಿಖೆ ಸಮಯದಲ್ಲಿ ವರ್ಗಾವಣೆ ಮಾಡಿದ್ದು ಸರಿಯೇ? ಚಾರ್ಜ್ ಶೀಟ್ ಕೊಟ್ರೆ ಕ್ರಮ, ಇಲ್ಲಾಂದ್ರೆ ಪೊಲೀಸ್ ಕಮಿಷನರ್ ಗಮನಕ್ಕೆ ಇನ್ನೂ ಬಂದಿಲ್ವಾ? ಅನ್ಯಾಯ ಪ್ರಶ್ನಿಸಿದ್ದಕ್ಕೆ ವರ್ಗಾವಣೆ ಮಾಡಿದ್ರ? ನ್ಯಾಯದ ನಿರೀಕ್ಷೆಯಲ್ಲಿ ಭದ್ರತಾ ರಕ್ಷಕಿ. ನನ್ನ ಡ್ಯೂಟಿ ಟೈಮಿಂಗ್ಸ್ ಅಂತ ಚೇಂಜ್ ಮಾಡ್ತಾರೆ. ಬೆಳಗ್ಗೆ 8ರಿಂದ 6 ಗಂಟೆ ತನಕ ನಾ ಇರಲಿ ಮಟ್ಟ ಇರಬೇಕು ಅನ್ನೋದು, ಇಲ್ಲಾಂದ್ರೆ ಬೆಳಗ್ಗೆ 6ರಿಂದ 2ರಿಂದ ರಾತ್ರಿ 10 ಗಂಟೆ ತನಕ ಇರು ಅನ್ನೋದು, ಈ ಥರ ಭಯ ಹುಟ್ಟಿಸ್ಯಾರ ಸರ್. ನಮ್ಮ ನೌಕರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ ತಕ್ಷಣ ವರ್ಗಾವಣೆ ಕೂಡ ಮಾಡ್ತಾ ಇರ್ತಾರೆ. ವಿದ್ಯಾಕಾಶಿಯ ಖ್ಯಾತಿಯ ಧಾರವಾಡ ಹುಬ್ಬಳ್ಳಿಯಲ್ಲಿ ಮೇಲಧಿಕಾರಿ ಕೀಚನ ಕೃತ್ಯಕ್ಕೆ ಅಧೀನ ನೌಕರಳ ಅವಳಿ ಮಕ್ಕಳು ಬಲಿಯಾದ ಕರುಣಾಜನಕರ ಘಟನೆ ನಡೆದಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ನಾವು ಇವತ್ತಿನ ದಿನ ಇರತಕ್ಕಂಥದ್ದು ಸದ್ಗುರು ಸಿದ್ಧಾರೂಢರು ನೆಲೆಸಿರತಕ್ಕಂಥ ಒಂದು ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ಭೂಮಿಯಲ್ಲಿ. ಈತ ಪುಣ್ಯ ಭೂಮಿಯಲ್ಲಿ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತಕ್ಕಂಥ ಒಂದು ಸ್ತ್ರೀಯ ಮೇಲೆ ಬೆದರಿಕೆ, ದೌರ್ಜನ್ಯ, ದಬ್ಬಾಳಿಕೆ ನಿರಂತರವಾಗಿರ್ತಕ್ಕಂತಹ ಜಾತಿ ನಿಂದನೆ ಆಗಿರ್ತಕ್ಕಂಥ ಒಂದು ಆರೋಪ ಕೇಳಿ ಬಂದಿದೆ. ಆ ಕುರಿತು ಒಂದು ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ಮಾಡಲಿಕ್ಕೆ ನಾವು ಹುಬ್ಬಳ್ಳಿಗೆ ಬಂದಿರತಕ್ಕಂಥದ್ದು. ಅದೇನು ವರದಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ನೀಡ್ತೀವಿ, ಬನ್ನಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಕೇಂದ್ರ ಕಚೇರಿಯಲ್ಲಿ ಭದ್ರತಾ ಮತ್ತು ಜಾಗೃತಾಧಿಕಾರಿಯಾಗಿದ್ದ ರಾಜೇಶ್ ಹುದ್ದಾರ್ ತಾನು ಕೆಲಸ ಮಾಡುತ್ತಿದ್ದ ಕಚೇರಿಯಲ್ಲೇ ಕೆಲಸ ಮಾಡುತ್ತಿದ್ದ ಹೇಮಾ ಆರ್ ತಳವಾರ್ ಎಂಬ ಭದ್ರತಾ ರಕ್ಷಕಿಗೆ 10 ವರ್ಷಗಳ ಕಾಲ ಮಾನಸಿಕ ಚಿತ್ರಹಿಂಸೆ ಕೊಟ್ಟು ಪರ್ಸನಲ್ ಮೊಬೈಲ್ ಕಳಿಸಿಕೊಳ್ಳೋದು, ಏಕವಚನದಲ್ಲಿ ಜಾತಿ ನಿಂದನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಎಕ್ಸ್ಟ್ರಾ ಡ್ಯೂಟಿ ಹಾಕ್ತಿದ್ದಂತೆ ಈ ಧೂತ. ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 3/4/2024ರಂದು ಎಫ್ಐಆರ್ ಆಗುತ್ತೆ. ಇದಾದ್ರೂ ಕೂಡ ಇವರನ್ನ ಬಂಧಿಸುವಲ್ಲಿ ಪೊಲೀಸರು ಯಾಕೆ ವಿಫಲರಾದ್ರು? ಹಿಂದಿನ ದಿನ ಅಂದ್ರೆ ದಿನಾಂಕ 2/4/2024ರಂದು ಸಾಯಂಕಾಲ 5 ಗಂಟೆಯ ನಂತರ ರಾಜೇಶ್ ಹುದ್ದಾರ್ ಹುಬ್ಬಳ್ಳಿಯ ಉತ್ತರ ವಿಭಾಗದ ಎಸ್ಪಿಯನ್ನ ಭೇಟಿ ಮಾಡಿದಂತೆ. ಹಾಗಾದ್ರೆ ಅಲ್ಲಿ ಏನು ಚರ್ಚೆ ಆಯಿತು? ದಕ್ಷ ಪೊಲೀಸ್ ಕಮಿಷನರ್ ಆದ ಎನ್ ಶಶಿಕುಮಾರ್ ಪರಿಶೀಲನೆ ಮಾಡಬೇಕು, ಎಫ್ಐಆರ್ ಆಗಿ ತನಿಖೆ ಒಳಪಟ್ಟ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ್ದ ಎಂಡಿ ಪ್ರಿಯಾಂಕ್ ಅವರ ನಡೆ ಸರಿಯೇ ಎನ್ನುತ್ತಿದ್ದಾರೆ ಸಾರ್ವಜನಿಕರು. ವೀಕ್ಷಕರೇ, ನೀವು ಈಗ ನನ್ನ ಹಿಂಭಾಗದಲ್ಲಿ ನೋಡಬಹುದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಭದ್ರತಾ ಮತ್ತು ಜಾಗೃತಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ರಾಜೇಶ್ ಹುದ್ದಾರ್ ಅವರು ತಮ್ಮ ಅಧೀನ ಭದ್ರತಾ ರಕ್ಷಕಿಯಾಗಿರ್ತಕ್ಕಂಥ ಹೇಮಾ ಆರ್ ತಳವಾರ್ ಅವರ ಮೇಲೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಏನ್ಬಿಟ್ಟು ಎಫ್ಐಆರ್ನಲ್ಲಿ ದಾಖಲಿಸಿದಾರಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಒಂದು CCTV ಫುಟೇಜ್ ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅದು ಇದೇ ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಒಂದು CCTV ಫುಟೇಜ್. ಈ ಮೂಲಕ ನಾವು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಇಲ್ಲಿ ಏನಾಗಿರ್ತಕ್ಕಂಥದ್ದು ಸತ್ಯಾಸತ್ಯತೆಯನ್ನು ಬಿಚ್ಚಿಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಯುವ ನಾಯಕ ನ್ಯೂಸ್ ಮಾಡ್ತಾ ಇರುತ್ತೆ. ಮೇಡಮ್, ರಾಜೇಶ್ ಹುದ್ದಾರ್ ಅವರು ಮತ್ತು ಹೇಮಾ ಮೇಡಮ್ ಅವರು ಕೇಸ್ ಆಗಿತ್ತು ತಮ್ಮ ಆಫೀಸ್ದೊಳಗೆ. ಅದು ಆ ಕೇಸ್ ಬಗ್ಗೆ ತಾವೇನು ಹೇಳ್ತೀವಿ ಮೇಡಮ್? ಅದರಲ್ಲಿ ಪೊಲೀಸ್ ಕಂಪ್ಲೇಂಟ್ ಫೈಲ್ ಆಗಿದೆ ಮತ್ತು ನಮ್ಮ ಇಂಟರ್ನಲ್ ಎನ್ಕ್ವೈರಿ ನಡೀತಾ ಇದೆ. ಇಂಟರ್ನಲ್ ಎನ್ಕ್ವೈರಿ ನಡೆದು ಪ್ರೊಸೀಡಿಂಗ್ಸ್ ತಮಗೆ ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಜೊತೆಗೆ ಪೊಲೀಸ್ ಕಡೆಯಿಂದ ಏನು ಫೈನಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರ್ತದೆ ಅದ್ರ ಪ್ರಕಾರ ನಮ್ಮ ಸಂಸ್ಥೆಯ ನಿಯಮಗಳ ಪ್ರಕಾರ ನಾವು ಮುಂದಿನ ಕ್ರಮವಾಗಿ ಮಾಡಿಸ್ತೀವಿ. ಈಗ ಅವರು ಟ್ರಾನ್ಸ್ಫರ್ ಮಾಡಿಸಿದ್ದು ಇದೇ ಉದ್ದೇಶಕ್ಕೆ ಮೇಡಮ್, ಅಥವಾ ಅವ್ರು ಟ್ರಾನ್ಸ್ಫರ್ ಕೇಳಿದ್ರು ಮೇಡಮ್? ದಟ್ ಈಸ್ ಆನ್ ಅಡ್ಮಿನಿಸ್ಟ್ರೇಟಿವ್ ಗ್ರೌಂಡ್ಸ್.
ಈಗ ಇಂಟರ್ನಲ್ ಎನ್ಕ್ವೈರಿ ನಡೀಲಿಕ್ಕತ್ತದ ಅಂತ ಹೇಳಿದ್ರಿ ಮೇಡಮ್, ಸುಮಾರು ಎಷ್ಟು ತಿಂಗಳಾಯ್ತು ಮೇಡಮ್ ನಡೀಲಿಕ್ಕಂತ? ಮಧ್ಯದಲ್ಲಿ ಅದರಲ್ಲಿ ಕಾನೂನು ಅಧಿಕಾರಿ ಇದ್ದರು, ಅವರು ವರ್ಗಾವಣೆ ಆಗಿ ಹೋಗಿದ್ದಾರೆ. ಈಗ ಹೊಸಬರು ಬಂದ ನಂತರ ಮತ್ತೆ ಅವ್ರನ್ನೂ ಸೇರಿಸಿ ಈಗ ಕಮಿಟಿ ರಚನೆ ಮಾಡಿದ್ದೀವಿ. ಈಗ ಆ ಹೊಸ ಕಮಿಟಿ ರಚನೆಯಾಗಿ ಒಂದು ತಿಂಗಳಾಗಿರ್ಬೋದು ಅನಿಸ್ತದೆ. ತಮ್ಮ ಎನ್ಕ್ವೈರಿಗೆ ಎಲ್ಲಿವರೆಗೂ ಬಂದಿರತಕ್ಕಂಥದ್ದು ಮೇಡಮ್? ಯಾವ ಎನ್ಕ್ವೈರಿ ಕಮಿಟಿ ಇದ್ದಾರೆ, ಅವರು ಒಂದು 3 ಜನ ಇದು. ಸೊ ಅವ್ರು ಮಾಡಿ ಕೊಡುವಾಗ ನಮಗೆ ಗೊತ್ತಾಗುತ್ತೆ. ಇದು ಚಾರ್ಜ್ ಶೀಟ್ ಒಳಗೆ ಅದು ಸಾಬೀತಾದ್ರಪ್ಪ ಅಂತಂದ್ರೆ ಅವ್ರ ಕೆಲಸದಿಂದ ವಜಾ ಮಾಡ್ತೀರಾ ತಮ್ಮ ಕಡೆ? ಅದು ನಮ್ಗೆ ಫಸ್ಟ್ ಕಮ್ಯುನಿಕೇಟ್ ಆಗಬೇಕು. ಚಾರ್ಜ್ ಶೀಟ್ ಬಗ್ಗೆ ಪೊಲೀಸ್ ಅವರು ನಮಗೆ ತಿಳಿಸ್ತಾರೆ ರೈಟಿಂಗ್ನಲ್ಲಿ. ಆಮೇಲೆ ನಮ್ಮ ESG ಮತ್ತು ನಮ್ಮ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಏನಿದೆ ಮತ್ತು ನಮ್ಮ ಲಾ ಟೀಮ್ ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಒಬ್ಬ ದಲಿತ ಮಹಿಳೆಗೆ ಘೋರ ಅನ್ಯಾಯವಾಗಿ ರಾಜ್ಯಾದ್ಯಂತ ಸುದ್ದಿಯಾದ್ರೂ ಮಹಿಳೆಗೆ ನ್ಯಾಯ ಕೊಡಿಸುವಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಮಾನ್ಯ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು ಮೌನ ವಹಿಸಿರುವುದು ಹಿಂದೆ ಏನೋ ಒಂದು ನಿಗೂಢ ರಹಸ್ಯವಿದೆ ಎಂದು ಜನರು ಮಾತನಾಡಿಕೊಳ್ತಿದ್ದಾರೆ. ರಾಜೇಶ್ ಹುದ್ದಾರ್ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಭದ್ರತಾ ರಕ್ಷಕಿಯನ್ನು ಜೊತೆಗೆ ಇನ್ನೂ 5 ಬೇರೆಡೆಗೆ ವರ್ಗಾವಣೆ ಮಾಡಿದ್ದಾರೆಂದು ಅವರದೇ ಇಲಾಖೆ ಸಿಬ್ಬಂದಿಗಳಲ್ಲಿ ಗುಸುಗುಸು ಮಾತು ಕೇಳಿ ಬಂದಿವೆ. ಅದೇನೇ ಆಗಿರಲಿ, ಅವಳಿ ಮಕ್ಕಳನ್ನು ಕಳೆದುಕೊಂಡು ಜಾತಿ ನಿಂದನೆಗೆ ಒಳಗಾದ ನೌಕರಳು ನ್ಯಾಯದ ನಿರೀಕ್ಷೆಯಲ್ಲಿದ್ದಾಳೆ. ಈ ಸುದ್ದಿಗೆ ಸಂಬಂಧಪಟ್ಟಂತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಅಪ್ಡೇಟ್ ಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಯುವ ನಾಯಕ್ ನ್ಯೂಸ್. ಸೀಮಾ ತಳವಾರ NWKSRTC ಸೆಂಟ್ರಲ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮುಖ್ಯ ಭದ್ರತಾ ಮತ್ತು ಜಾಗೃತಾ ಅಧಿಕಾರಿ ರಾಜೇಶ್ ಹುದ್ದಾರ್ ಅವರು ನನಗೆ ಸುಮಾರು ವರ್ಷಗಳಿಂದ ಕಿರುಕುಳ ಕೊಟ್ಕೊಂತಾನೆ ಬಂದರು. ಡ್ಯೂಟಿ ಮಾಡೋಕ್ಕೂ ಕೂಡ ಬಿಡೋದಿಲ್ಲ. ಯಾಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಲಾಸ್ಟಿಗೆ ಏಕವಚನದಲ್ಲಿ ಕರೆಯೋದು, ನನ್ನನ್ನು ಮಾತಾಡ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಇವ್ರು ಯಾಕೆ ನನ್ನ ಏಕವಚನ ಕರೀತಾ ಇದ್ದಾರೆ, ಇವ್ರು ಯಾಕೆ ನನಗೆ ಮಾತಾಡ್ಸ್ತಾರ ಒಬ್ಬರು ಆಫೀಸರ್ ಆಗಿ ಅಂತ ನನಗೆ ಟೆನ್ಷನ್ ಆಗುತ್ತೆ. ನೌಕರಿ ಮಾಡ್ಲಿಕ್ಕೂ ಭಯ ಹುಟ್ಟುಬಿಡ್ತೈತೆ. ಆ ಟೈಮ್ನಲ್ಲಿ ಸುಮ್ಮನೆ ಒಳಗೆ ಕರೆಯೋದು, ಮಾತಾಡ್ಸೋದು, ನಾ ಹೇಳ್ದಂಗೆ ಕೇಳು ಅನ್ನೋದು, ಈ ಥರ ಅಂದ ತಕ್ಷಣ ನನಗೆ ಭಯ ತುಂಬ ಆಗ್ಬಿಡ್ತೈತಿ. ಹೆಂಗೆ ನೌಕರಿ ಮಾಡೋದು ಇಲ್ಲೇ ಅಂದ ತಕ್ಷಣ ನಾ ಸರ್ ಏನು ಕೇಳ್ಬೇಕು ಸರ್, ಡ್ಯೂಟಿ ವಿಷಯದಲ್ಲಾದ್ರೆ ನಾನು ಕೇಳ್ತಾ ಇದ್ದೀನಿ, ಬೇರೆ ವಿಷಯದಲ್ಲಾದ್ರೆ ನಾನು ಕೇಳೋದಿಲ್ಲ. ಯಾಕೆ ಸರ್ ನೀವು ಈ ಥರ ಮಾತಾಡ್ತಾ ಇದ್ದೀರಿ ನೀವು ಅಂದ ತಕ್ಷಣ ಆಯಿತು ನೀನೇನು SC/ST ಅವಳು ಮೇಲಿಂದ ಏನು ಇಳಿದು ಬಂದಿಲ್ಲ, ನಿಮ್ಮಂಥ ಜಾತಿಯವ್ರಿಗೆ ಏನು ಮಾಡಬೇಕು ನನಗೆ ಗೊತ್ತಾಯ್ತು ಹೋಗು ಅಂತಂದು ಒಂದೊಂದು ಚಾರ್ಜ್ ಶೀಟ್ ಕೊಡೋದು, ಮೆಮೊ ಕೊಡೋದು, ಅವ್ರಿಗೆ ಮನಸ್ಸಿಗೆ ದಂಡ ಹಾಕೋದು, ಈ ಥರ ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಬರೀ ಮಾತಿತ್ತಿ ನನ್ನ ಜಾತಿ ಹಿಡಿದು ಬೈಯೋದು, ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂತಂದರೆ. ನಾ ಏನು ತಪ್ಪು ಮಾಡಾಕತ್ತಿದ್ದೀನಿ, ಮಾತಿತ್ತೀರಿ ಇವರು ಜಾತಿ ಹಿಡಿದು ಮಾತಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ನಾನು ಹೊರಗೆ ಬರ್ತಾ ಇರ್ತೀನಿ. ಆ ಟೈಮಲ್ಲಿ ನಾನು ಕ್ಯಾರಿಂಗ್ ಕೂಡ ಇರ್ತಾ ಇರ್ತೀನಿ. ಕ್ಯಾರಿಂಗ್ ಇದ್ದಾಗ ಇವ್ರು ಕೊಡೋಂಥ ಕಿರುಕುಳಕ್ಕೆ ನನಗೆ ಟೆನ್ಷನ್ ಆಗಿ ನನಗೆ 2 ಮಕ್ಕಳು ಟ್ಯೂನ್ಸ್ ಗಂಡು ಮಕ್ಕಳು ತೀರ್ಕೊಂತಿರ್ತಾರೋ. ಆ ಟೈಮ್ನಲ್ಲಿ ನನ್ನ ಕೈ ಮುಗಿದು ಬೆಳೆದ್ರು, ನಾನು ಒಂದು ಹಾಸ್ಪಿಟ್ಲಿಗೆ ಹೋಗಿದ್ರು ಕೂಡ ನನಗೆ ಇವತ್ತು 2 ಮಕ್ಕಳು ನಾನು ಬದುಕಿಸ್ಕೋಬೋದಿತ್ತಲ್ಲ, ಇವತ್ತು ನನ್ನ 2 ಮಕ್ಕಳು ಅವ್ರ ಜೊತೆಗಿರ್ಬೋದಿತ್ತು, ನನ್ನ 2 ಮಕ್ಕಳ ಜೊತೆಗಿರ್ಬೋದಿತ್ತು ಅಂತ ನೆನಪು ಮಾಡ್ಕೊಂಡ್ರೆ ನನಗೆ ತುಂಬ ನೋವಾಗುತ್ತೆ. ಅಷ್ಟು ನನಗೆ ನೋವು ಕೊಟ್ಟಿದ್ದಾರೆ ಅವರು. ಏನು ಮಾಡಲಿ ಅಂತ ಇವಾಗೂ ಕೂಡ ಅವರು ನನಗೆ ರಾಜೇಂದ್ರ ಚೋಳನ್ ಅಂತ ಇರ್ತಾರೆ, ಅವ್ರ MD ಅವ್ರಿಗೆ ಹೋಗಿ ನಾನು ಹೇಳ್ತೀನಿ, ಸರ್ ಈ ಥರ ನನಗೆ ಒಂದು ಅಧಿಕಾರಿಯವರು ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ನಾನು ನೌಕರಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ನಾ ಏನು ಮಾಡ್ಬೇಕು ಸರ್ ಅಂತಂದಾಗ ಅವರು ಆಯ್ತಮ್ಮ ನಿನಗಿಷ್ಟೊಂದು ಟಾರ್ಚರ್ ಕೊಡಾಕ್ತಾರ, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡು ಅಂತಂತಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ PY ನಾಯಕ ಮತ್ತು ವಿಜಯಶ್ರೀ ನರ್ಗುಂದ್ ಅಂತ ಇಬ್ಬರು ಅದನ್ನು ತನಿಖೆನೇ ಮಾಡೋದಿಲ್ಲ. ರಾಜೇಶ್ ಹುದ್ದಾರ್ ಅವ್ರಿಗೆ ಏನು ಹೇಳ್ತಾರಲ್ಲ ಅದನ್ನು ಕೇಳಬೇಕು. ನೀನು ಹೋಗಿ ಇದನ್ನೆಲ್ಲ MD ಅವ್ರ ಮುಂದೆ ಹೇಳಿ ಅದನ್ನು ಕಂಪ್ಲೇಂಟ್ ಮಾಡಿದ್ದಿಲ್ಲ ಅವ್ರ ಮೇಲೆ ಅಂತಂದ್ರೆ, ಹೌದು ಅವ್ರು ಹಿಂದೆ ಕೊಟ್ಟಂಥ ಟಾರ್ಚರ್ ನಾನು 2 ಮಕ್ಕಳು ಕಳ್ಕೊಂಡಿದ್ದೀನಿ, ಆಲ್ರೆಡಿ 2 ಗಂಡು ಮಕ್ಕಳು ಕಳ್ಕೊಂಡಿದ್ದೀನಿ. ಇವಾಗ ನನಗೆ ಮೆಮೊ ಕೊಡೋದು, ಚಾರ್ಜ್ ಶೀಟ್ ಕೊಡೋದು, ದಂಡ ಹಾಕೋದು, ಈಗ ಬಂದು ಮೊಬೈಲ್ ಕಸ್ಕೊಂಡು ಡಾಟಾ ಚೆಕ್ ಮಾಡಿದ್ರೆ ನನಗೆ ಭಯ ಬಿಡ್ತೈತಿಲ್ಲ. ಅದೇನು ಡಿಪಾರ್ಟ್ಮೆಂಟ್ ಮೊಬೈಲ್ ಏನು ಮೇಡಮ್ ಅಂತಂದು ಕೇಳಿದಾಗ, ಆಯ್ತು ಬಿಡಮ್ಮ ನೀನು ಏನು ಹೇಳಿದ್ರು ಕೇಳಂಗಿಲ್ಲ ಅಂತಂದ್ರೆ ನೀನು ನೌಕರಿ ಮಾಡೋಕ್ಕೆ ಬಿಡೋದಿಲ್ಲ. ಅವ್ರು ಹುದ್ದಾರ್ ಅವರು ಏನು ಮಾಡ್ಕೊತೀವಿ ಮಾಡ್ಕೋ, ಇಲ್ಲ ಅಂತ ಸಸ್ಪೆಂಡ್ ಮಾಡ್ಬೋದು, ವರ್ಗಾವಣೆ ಮಾಡ್ಬೋದು, ಮಾತೆತ್ತಿರ ಅವರು ಇದೇ ಮಾತೇ ಹೇಳ್ತಾ ಇರ್ತಾರೆ. ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಆ ಟೈಮಲ್ಲಿ ಕೃಷ್ಣ ಬಾಜ್ಪೇಯಿ ಅವರು ಕೂಡ ಬರ್ತಾರೆ MD ಆಗಿ. ಅವ್ರಿಗೆ ಹೋಗಿ ನಾನು ಖುದ್ದಾಗೆಲ್ಲ ಹೇಳಿದಾಗ ಅವ್ರು ಬೇಜಾರು ಮಾಡ್ಕೊಂಡು ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾರನ್ನಮ್ಮ ನಿನಗೆ ಅಂತಂದು. ಹೌದು ಸರ್ ನಾನು 2 ಮಕ್ಕಳು ಕಳ್ಕೊಂಡಿದ್ದೀನಿ ಸರ್, ಅವ್ರು ಕೊಡ್ತಾರೆ ಹಿಂಸೆಕ್ಕೂ, ಮೊಬೈಲ್ ಕಸ್ಕೊತಾರೆ, ನೌಕರಿ ಮಾಡೋಕ್ಕೆ ಬಿಡೋದಿಲ್ಲ, ನನ್ನ ಡ್ಯೂಟಿ ಟೈಮಿಂಗ್ಸ್ ಸಹಿತ ಚೇಂಜ್ ಮಾಡ್ತಾರೆ. ಬೆಳಗ್ಗೆ 8 ರಿಂದ 6 ಗಂಟೆ ತನಕ ನಾ ಇರಲಿ ಮಟ್ಟ ಇರಬೇಕು ಅನ್ನೋದು, ಇಲ್ಲಾಂದರೆ ಬೆಳಗ್ಗೆ 6 ರಿಂದ 2, 2 ರಿಂದ ರಾತ್ರಿ 10 ಗಂಟೆ ತನಕ ಇರು ಅನ್ನೋದು, ಈ ಥರ ಭಯ ಹುಡ್ಸ್ಯಾರ ಸರ್. ನಮ್ಗೆ ನೌಕರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ ತಕ್ಷಣ ನಾನು ವರ್ಗಾವಣೆ ಕೂಡ ಮಾಡ್ತಾ ಇರ್ತಾರೆ. 3 ವರ್ಷ ಹೋಗ್ತಾ ಇದ್ದಾರೆ ವರ್ಗಾವಣೆಯಾಗಿ. ಮೊನ್ನೆ ಬರ್ತಾ ಇದ್ದಾರೆ ಅಕ್ಟೋಬರ್ 31, 2023 ಇಸ್ವಿಯಲ್ಲಿ ಬಂದುಬಿಟ್ಟು
ಅವರು ಬಂದು ಕೇವಲ 16 ದಿವಸ ಆಗುತ್ತೆ. ಅವರೇ ನನ್ನೇನು ಟಾರ್ಗೆಟ್ ಮಾಡಲಿಕ್ಕೆ ಬರ್ತಾರಂತ ನಾನೇನು ಅನ್ಕೊಂಡಿರೋದಿಲ್ಲ. ಅವ್ರು ಬಂದು ನನ್ನ ಟಾರ್ಗೆಟೇ ಮಾಡ್ತಾರೆ ಆ ಟೈಮಲ್ಲಿ. ಏನು ಫೋನಲ್ಲೇ ಕುಂತಿದ್ದೀಯಲ್ಲ ನೀನು, ಏನು ಪಾರ್ಕಲ್ಲಿ ಕುಂತು ಮಾತಾಡ್ತಿದ್ದೀರಿ ಅಂತಂದ್ರೆ ಸಡನ್ಲಿ, ಇಲ್ಲ ಸರ್ MD ಅವ್ರು ಬಂದರು ಇವಾಗ, ಅದನ್ನು ನಿಮಗೆ ಮೆಸೇಜ್ ಕೊಡಬೇಕಾಗಿತ್ತು, ಅದಕ್ಕೆ ಫೋನ್ ಹ್ಯಾಂಗ್ ಆಯಿತು, ಇವ್ರಿಗೆ ಮೊಬೈಲ್ ನೋಡ್ಲಿಕ್ಕೆ ಕೊಡ್ತಾ ಇದ್ದೆ. ನನ್ನ ಸಹೋದರಿಗೆ ಅಂದರೆ ಕೇಳೋದಿಲ್ಲ. ನಿಮ್ಮಂಥ SC ಅವ್ರನ್ನ ಎಲ್ಲಿ ಇಡಬೇಕು ಅನ್ನೋದು ಗೊತ್ತೈತೆ ನನಗೆ. ನಿಮ್ಮಂಥ ಜಾತಿಯವ್ರಿಗೂ ಹೊರಗೆ ಬಿಡಬೇಕಾಗಿತ್ತು, ಊರು ನಡಿ ತಂದಿಟ್ಟಿದ್ದಾರೆ. ನಿನ್ನನ್ನು ನಾನು ಸಸ್ಪೆಂಡ್ ಮಾಡೇ ತೀರ್ತೀನಿ ಅಂತಂದು ಸಿಟ್ಟಿಂದ ಬೈದು ನನ್ನನ್ನು ಟಾರ್ಗೆಟ್ ಮಾಡಿ ಎಲ್ಲರ ಮುಂದೂ ಅಸಹ್ಯ ಮಾಡಿ ಹೋಗ್ಬಿಡ್ತಾರೆ. ಇನ್ಸಲ್ಟ್ ಆಗುತ್ತೆ ನನಗೆ. ನನ್ನ ಸಿಬ್ಬಂದಿ ಮುಂದೆ ಈ ಥರ ಬೈದ್ರಲ್ಲಪ್ಪ ಒಬ್ಬ ಅಧಿಕಾರಿ ಅಂತಂದು ನನಗೆ ಭಯ ಕೊಟ್ಟುಬಿಡುತ್ತೆ. ಏನು ನನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ ಏನು ಅಂತಂದು ಇಮಿಡಿಯೇಟ್ಲಿ ಅವತ್ತೇ ನನಗೆ ಚಾರ್ಜ್ ಶೀಟ್ ಕೂಡ ಕೊಡ್ತಾ ಇರ್ತಾರೆ. ಕೊಟ್ಟು ಒಂದು 2 ತಿಂಗಳು ಅದ್ರ ಗ್ಯಾಪ್ ಆಗಿ ಹೋಗ್ತೈತಿ. ಅದಕ್ಕೆ ಉತ್ತರನೂ ಕೂಡ ಬರ್ಕೊಡ್ತಾ ಇರ್ತೀನಿ. ಉತ್ತರ ಬರ್ದು ಕೊಟ್ಟ ತಕ್ಷಣ ಮತ್ತೆ ಅವ್ರು ನನ್ನ ಬಿಡೋದೇ ಇಲ್ಲ. ಒಳಗೆ ಕರೆಯೋದು, ಇದಕ್ಕೆ ನಾ ಹೇಳ್ದಂಗೆ ಉತ್ತರ ಬರಿ ಅಂತಂದು ನನ್ನ ಹೆದರ್ಸೋದು, ಬೆದರ್ಸೋದು, ಈ ಥರ ನನಗೆ ಮತ್ತೆ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಸರ್, ನೀವು ಬೈದದ್ದು ನಿಜ ಇತ್ತಲ್ಲ, ಕ್ಯಾಮ್ರಾದ ಮುಂದೆ ನಿತ್ಯನೇ ಬೈದಿದ್ದೀರಿ, ನೀವು ಬೈದದಕ್ಕೆ ನಾನು ಆ ಥರ ಕೊಟ್ಟಿದ್ದೀನಿ ಅಂದ ತಕ್ಷಣ ದಸರಥ ಕೆಳಗೇರಿ ಅವ್ರನ್ನ ಕರೆದೇ ಬಿಟ್ಟು, ಇವಳ ಮೇಲೆ ಒಂದು ವರದಿ ರೆಡಿ ಮಾಡ್ಕೊಂಬ ನೀನು ಅಂತಂದು ವರದಿ ಕೂಡ ರೆಡಿ ಆಗ್ಬಿಡ್ತೈತಿ. ವರದಿ ರೆಡಿ ಆದ ತಕ್ಷಣ ಅಲ್ಲಿದ್ದಂಥ 3 ಮಂದಿ ಕಡೆಯಿಂದ ಸಿಗ್ನೇಚರ್ ಕೂಡ ಹಾಕಿಸ್ತಾರೆ. ಇಬ್ಬರು ಸುನಿಲ್ ಪತ್ರಿ ಮತ್ತು ನತ್ತಿನ ನಾಯಕ, ಗೌರಮ್ಮ ಅರಣ್ಯ ಅವ್ರ ಕಡೆಯಿಂದ 3 ಮಂದಿ ಕಡೆಯಿಂದ ಸಿಗ್ನೇಚರ್ ಹಾಕ್ತಿದ್ರೆ, ನಾನು ಈ ಸೆಕ್ಷನ್ದಲ್ಲಿ ಒಂದು ಲೇಡೀಸಿಗೆ ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ, ಒಬ್ಬರು ಅಧಿಕಾರಿಗಳು ಇಷ್ಟು ಟಾರ್ಚರ್ ಕೊಡಾಕತ್ತಿದ್ದಾರೆ, ನನಗೆ ಅಳ್ತಾ ಇರ್ತೀನಲ್ಲಿ, ಯಾರೂ ನಂಗೆ ಸಪೋರ್ಟ್ ಮಾಡೋದಿಲ್ಲ, ಅಷ್ಟು ನೋವು ಆಗ್ತೈತಿ. ನಾನು ತಪ್ಪು ಮಾಡಿಲ್ಲ ಸರ, ನೀವು 22 ಇದ್ದದ್ದು 23 ಕನ್ವರ್ಟ್ ಯಾಕೆ ಮಾಡಾಕತ್ತಿದ್ದೀರಿ, ನನಗೆ ಯಾಕೆ ಈ ಥರ ಹಿಂಸೆ ಕೊಡಾಕತ್ತೀರಿ, ಟಾರ್ಚರ್ ಯಾಕೆ ಕೊಡಾಕತ್ತೀರಿ, ನನ್ನ ನೌಕರಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲಲ್ಲ ನೀವು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನೀವು ಇಷ್ಟೊಂದು ಶಿಕ್ಷೆ ಕೊಡಾಕತ್ತೀರಿ ಅಂದರೂ ಕೇಳೋದಿಲ್ಲ. ಆಯ್ತು, ನೀನು ಸಸ್ಪೆಂಡ್ ಮಾಡೇ ಮಾಡ್ತಾಯಿದ್ದೀನಿ, ನನ್ನ ಹೇಳ್ದಂಗೆ ಬರ್ದು ಕೊಡಬೇಕು, ನಾ ಬೈದದ್ದು ಬರ್ದು ಕೊಡೋಂಗಿಲ್ಲ ಅಂತಂದು ಹೆದರ್ಸಿದಾಗ ನಾನು ಬರೋದು ಸರ್ ಅಂತಂದು MD ಅವ್ರು ಇರ್ತಾರೆ, ಅವ್ರಿಗೆ ಬಂದು ಭೇಟಿ ಆಗ್ತೇನೆ ಇಮಿಡಿಯೇಟ್ಲಿ. ಸರ್ ಈ ಥರ ನನಗೆ ಭಯ ಹುಟ್ಟಿಸಿ ಹೆದರ್ಸಾಕತ್ತಿದ್ದಾರೆ, ಚಾರ್ಜ್ ಶೀಟ್ ಕೊಟ್ಟು ಅವರೇ ಬೈತಾ ಇದ್ದಾರೆ, ಜಾತಿ ಹಿಡಿದು ಬೈಯೋದು, ನನ್ನನ್ನು ಸಸ್ಪೆಂಡ್ ಮಾಡ್ತೀನಿ, ಒಂದು ವರ್ಗಾವಣೆ ಮಾಡ್ತೀನಿ ಅಂದ ತಕ್ಷಣ ಅದನ್ನು ತನಿಖೆ ಮಾಡೋದಮ್ಮ ಹಂಗಾದ್ರೆ ಅಂತಂದು ಅವರು ತನಿಖೆ ಮಾಡೋಕೆ ಕೊಡ್ತಿದ್ರೆ, ಅವರು ಕೂಡ ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ರೆ. ಪ್ರಿಯಾಂಕಾ M1 ಅವರು MD ಆಗಿ ಬರ್ತಾ ಇದ್ದಾರೆ. ನನಗೆ ಭಯ ಆಗಿ ಅವ್ರು ಕೂಡ ಹೋಗಿ ನಾನೆಲ್ಲ ಹೇಳ್ಕೊಂಡಾಗ, ಎಷ್ಟು ವರ್ಷದಿಂದ ಅಂದರೆ ಸುಮಾರು 10-12 ವರ್ಷದಿಂದ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಮೇಡಮ್ ಇವರು ಕೊಡೋ ಟಾರ್ಚರಿಗೆ ನಾನು ಆಲ್ರೆಡಿ 2 ಮಕ್ಕಳು ಕೂಡ ಕಳ್ಕೊಂಡಿದ್ದೀನಿ. ನನಗೆ ನೋವಾಗಿದೆ. ನನಗೆ ಎಷ್ಟಂದರೆ ನೌಕರಿ ಮಾಡಬೇಕೋ ಬೇಡ ಅಂತ ಅಷ್ಟು ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಉದ್ದಾರವರು. ಅಷ್ಟು ನನಗೆ ನೋವಾಗಿದೆ ಮೇಡಮ್. ನನಗೆ ನ್ಯಾಯ ಬೇಕು, ನ್ಯಾಯದಿಂದ ನಾನು ಹೋರಾಡ್ತಾ ಇದ್ದೀನಿ. ಅವ್ರು ಕೊಡ್ತಾರೆ ಹಿಂಸೆಗೆ, ಈ ಮೊಬೈಲ್ ಕಸ್ಕೊಂತಾರ, ಆಮೇಲೆ ನನ್ನ ಜಾತಿ ಹಿಡಿದು ಬೈತಾ ಇರ್ತಾರೆ, ಚಾರ್ಜ್ ಶೀಟ್ ಕೊಡ್ತಾ ಇದ್ದಾರೆ, ನಾ ಹೇಳ್ದಂಗೆ ಬರ್ದು ಕೊಡಂತಾರೆ. ನಾ ಏನು ಮಾಡ್ಬೇಕು ಮೇಡಮ್, ನೌಕರಿ ಮಾಡಲೇಬೇಡ, ಈ ಥರ ನನಗೆ ಟಾರ್ಚರ್ ಕೊಡಾಕತ್ತಾರೆ ಅಂತ ತಕ್ಷಣ, ಆಯ್ತಮ್ಮ ನೀನು ಎಷ್ಟೊಂದು ಟಾರ್ಚರ್ ಕೊಟ್ಟು 2 ಮಕ್ಕಳು ಕಳ್ಕೊಂಡಿದ್ದೀಯ ಅಂದ, ನೀನು ಹೋಗಿ ನೀನು FIR ದಾಖಲೆ ಮಾಡ್ಬೋದು ಅಂತಂತಾರೆ. ಅಷ್ಟ್ರ ಮೇಲೆ ನಾನು ಗೋಕುಲ್ ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ FIR ದಾಖಲೆ ಮಾಡಿ, ಅವರು FIR ದಾಖಲೆ ಆದ ತಕ್ಷಣ ಪೊಲೀಸ್